ಸಂಜೆ ಬಂದಂಥ ದೇಶಭಕ್ತರಿಗೆ ಸೇವಾ ಕನ್ನಡಿಗರು ಟ್ರಸ್ಟ್ ವತಿಯಿಂದ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ತಾಯಿ ಭಾರತಾಂಬೆಯ ಚಿತ್ರಕ್ಕೆ ತಾವುಗಳೆಲ್ಲ ಬಂದು ಪುಷ್ಪಾರ್ಚನೆ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಜೈ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ತಡೆಯ ಕಟ್ಟು ಧೀರ ಸಮರ ಕಾದಿದೆ, ತಡೆಯ ಕಟ್ಟು ಧೀರ ಸಮರ ಕಾದಿದೆ, ರಣಕಹಳೆಯ ಓಂಕಾರದ ಸದ್ದು ಮೊಳೆದಿದೆ, ಓಂಕಾರದ ಸದ್ದು ಮೊಳಗಿದೆ, ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ತಡೆಯ ಕಟ್ಟು ಧೀರ ಸಮರ ಕಾದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ. ಯಲಹಂಕ ವಿಭಾಗ ರೈತ ಮೋರ್ಚಾ ಮುಖಂಡರು ಜಿ.ಜೆ. ಮೂರ್ಖನ್ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯಲಹಂಕ ವಿಭಾಗದ ಮಂಡಲ ಅಧ್ಯಕ್ಷರು ನಮ್ಮ BJP ಮಂಡಲ ಅಧ್ಯಕ್ಷರು ರಾಮಮೂರ್ತಿ ಅವರು ಬಂದಿದ್ದಾರೆ, MG ರಾಮಮೂರ್ತಿ ಅವರು, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬೈರೇಗೌಡರು ಬಂದಿದ್ದಾರೆ, ಮಾದನಾಯಕನಹಳ್ಳಿಯಿಂದ ನಾಗರಾಜ್ ಅವರು ಬಂದಿದ್ದಾರೆ. ಅದೇ ರೀತಿ ಖ್ಯಾತ ವಕೀಲರು ಹನುಮಂತರಾಜ್ ಅವರು, ರಾಜು ಸರ್ ಅವರು ಬಂದಿದ್ದಾರೆ, ಮಾದನಾಯಕನಹಳ್ಳಿಯಿಂದ ರಾಜು ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಬಂದಂಥ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮ ಈಗ ಪ್ರಾರಂಭ ಆಗುತ್ತೆ. ನಿಮಗೆ ತಿಳಿದ ಹಾಗೆ ಅಡ್ಡಣ್ಣ ಕಾರ್ಯಪ್ಪಾಜಿ ಅವ್ರ ಬಗ್ಗೆ ಹೇಳೋದೇನಿಲ್ಲ. ವಿಚಾರವಂತರು, ರಾಷ್ಟ್ರೀಯವಾದಿಗಳು. ಅವ್ರಿಗೆ ವಿಚಾರ ಗೊತ್ತು, ಏನು ಗಾಂಧೀಜಿ ಹತ್ಯೆ ಈ ವಿಚಾರನ ನಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ನಮ್ಮ ಸೇವಾ ಕನ್ನಡಿಗರ ಒಂದು ಭಾಗ್ಯ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಾರ್ಯಪ್ಪ ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಭಾರತಾದ್ಯಂತ, ವಿಶ್ವದಾದ್ಯಂತ. ಅಡ್ಡಣ್ಣ ಕಾರ್ಯಪ್ಪ ಅವರು ಇವತ್ತು ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಖಂಡಿತ ನಾವು ಸೇವಾ ಕನ್ನಡಿಗರು ಅವ್ರಿಗೆ ಯಾವತ್ತೂ ನಾವು ಸದಾಚಿರಋಣಿ. ಮುನಿಕೃಷ್ಣಜಿಯವರು ನಮ್ಮ ಕನ್ನಡ ಸೇನೆ ಕಾರ್ಯಾಧ್ಯಕ್ಷರು. ಅಡ್ಡಣ್ಣ ಕಾರ್ಯಪ್ಪಾಜಿಯವ್ರನ್ನ ಸನ್ಮಾನಿಸ್ಬೇಕಂಗೆ ಅಲ್ಲ, ಒಂದು ನಮ್ಮ ಹೆಸರು ಗೌರವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಮಹಾದೇವ್ ಮಹಾದೇವ್, ಭಾರತ್ ಮಾತಾ ಕಿ ಜೈ. ನಮಸ್ಕಾರ ಬಂಧುಗಳೇ, ನಾನು ಅಡ್ಡಣ್ಣ ಕಾರ್ಯಪ್ಪ, ಒಬ್ಬ ನಾಟಕಕಾರ. ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ. ಬೆಂಗಳೂರಿನ ಸೇವಾ ಕನ್ನಡಿಗರು ಟ್ರಸ್ಟ್ ಈ ಸಂಸ್ಥೆಗೆ ಕಳೆದ ಸರಿ ಧರ್ಮಸಭೆಗೆ ಬಂದಾಗ ನಾನು ಈ ಸಂಸ್ಥೆಯ ಪೂರ್ಣ ಪರಿಚಯ ಆಯಿತು. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂದ ಉದ್ದೇಶ ಏನಂದರೆ, ನಾನು ಪ್ರತಿ ವರ್ಷ ಒಂದೊಂದು ನಾಟಕವನ್ನು ಬರೀತೇನೆ. ಈ ನಾಟಕ ಯಾವುದೇ ನಾನು ಬರೆದಿದ್ದರೂ ಎರಡು ಅಜೆಂಡಗಳನ್ನು ಇಟ್ಟು ಬರೀತೇನೆ. ಒಂದು ನಮ್ಮ ಹಿಂದೂ ಧರ್ಮ, ಇನ್ನೊಂದು ರಾಷ್ಟ್ರೀಯತೆ. ಇದು ನನ್ನ ಅಜೆಂಡಾ. ನಾನು ಮನರಂಜನೆಗಾಗಿಯೋ ಅಥವಾ ದುಡ್ಡು ಮಾಡ್ಕೊಳ್ಳಿಕ್ಕಾಗಿಯೋ ಈ ರಂಗಭೂಮಿಯನ್ನು ಬಳಸೋದಿಲ್ಲ. ಈ ಸರಿ ನಾನು ಗಾಂಧಿ ಹತ್ಯೆಯ ಸತ್ಯ ಅಂತ ಹೇಳುವ ನಾಟಕವನ್ನು ಬರೆದಿದ್ದೇನೆ. ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ, ಒಂದು ನಾಟಕವನ್ನು ಬರೆದು ಆದಮೇಲೆ ನಾವೊಂದು ರೀಡಿಂಗ್ ಅಂತ ಇಡ್ತೀವಿ. ಈ ಕೃತಿ ಮುದ್ರಣಕ್ಕೆ ಹೋಗುವ ಮೊದಲು, ಅಥವಾ ನಾನು ಅದನ್ನು ನಮ್ಮ ಕಲಾವಿದರಿಗೆ ಅಭ್ಯಾಸ ಮಾಡಿ ಪ್ರದರ್ಶನ ಕೊಡುವ ಮೊದಲು ಸುಮಾರು 2 ತಿಂಗಳ ಮೊದಲೇ ಈ ನಾಟಕದ ರೀಡಿಂಗನ್ನು ಒಂದು 5-6 ಕಡೆ ಮಾಡ್ತೇವೆ. ಅಲ್ಲಿ ನಮ್ಮ ಜೊತೆ ಯಾರು ಕೂತಿರ್ತಾರೆ, ನಾನು ನಾಟಕ ಓದಿ ಇಂಟ್ರ್ಯಾಕ್ಟ್ ಮಾಡ್ತೇವೆ. ಅಂದರೆ ನಾಟಕ ಮುಗಿದ ನಂತರ ಅವರ ಪ್ರಶ್ನೆಗಳು ಏನಿದ್ರೆ, ಡೌಟ್ಸ್ಗಳೇನಿದ್ರೆ, ಇದರಿಂದ 2 ನನಗೆ ಪ್ರಯೋಜನ ಆಗ್ತದೆ. ಒಂದು, ನಮ್ಮ ಪ್ರೇಕ್ಷಕರ ಭಾವ ಏನಾಗ್ತದೆ ಅಂತ. ಇನ್ನೊಂದು, ನಾವು ಮುಖ್ಯವಾಗಿ ನಮ್ಮ ಚರಿತ್ರೆಯ ಸತ್ಯಗಳನ್ನು ತೆಗೆದುಹಾಕಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ. ಮುಚ್ಚಿಟ್ಟ ಸತ್ಯಗಳೇನು, ನಾವು ಪಾಠದಲ್ಲಿ ಓದಿದ್ದ ಸುಳ್ಳುಗಳು, ಇದನ್ನೇ ನಂಬಿ ಕೂತ ನಮ್ಮ ಜನಾಂಗ. ನಾನು ಕೊಡಗು ಜಿಲ್ಲೆಯಿಂದ ಬಂದವನು, ಅದು ವೀರಪ್ಪನಪ್ಪರೆಯ ನಾಡು. ನಮಗಿದೆಲ್ಲ ನೋಡಿದಾಗ, ಈ ಸುಳ್ಳುಗಳೆಲ್ಲ ನೋಡಿದಾಗ ನಮಗೆ ಅಸಹ್ಯ ಹುಟ್ಟುತ್ತದೆ. ಹಾಗಾಗಿ ಇತಿಹಾಸದ ಸತ್ಯಗಳನ್ನು ತೆಗೆಯುವ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೇನೆ. ಅದಕ್ಕೆ ಸೇವಾ ಕನ್ನಡಿಗರ ಟ್ರಸ್ಟ್ ನಮ್ಮ ಬೆಂಬಲಕ್ಕೆ ನಿಂತಿದೆ. ಹೌದು, ನಿಮ್ಮ ರೀಡಿಂಗನ್ನು ನಾವು ನಮ್ಮ ಸಂಸ್ಥೆಯಿಂದ ಏರ್ಪಡಿಸ್ತೇವೆ ಅಂತ. ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ.
ಭಾಳ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಲು ಸಿದ್ಧತೆ ನಡೆಸಿದ್ದಾರೆ. ಒಂದು ಏನಂದರೆ, ನಮ್ಮ ಚರಿತ್ರೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ನಾಡಿಗೆ ದೊಡ್ಡ ಕೆಲಸವನ್ನು ಮಾಡಿದವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ತ್ಯಾಗಮಯಿಗಳು ಎಲ್ಲ ಹೌದು. ಆದರೆ ಎಲ್ಲ ಇದು ಆ ಮನುಷ್ಯನಿಗೆ ಮಹಾ ದೊಡ್ಡ ಉಪಾಧಿಗಳಿಂದಲೇ ದೇಶ ಅವರನ್ನು ಗೌರವಿಸಿದೆ. ರಾಷ್ಟ್ರಪಿತ ಅಂತ ಕರೆದಿದ್ದಾರೆ, ಮಹಾತ್ಮ ಅಂತ ಕರೆದಿದ್ದಾರೆ. ಎಲ್ಲ ಇದ್ದರೂ ಈ ಒಬ್ಬ ವ್ಯಕ್ತಿ ಮಾಡಿದ ತಪ್ಪುಗಳನ್ನು ಕೂಡ ಹೇಳಬಾರದು ಅಂತ ಹೇಳೋದಿದೆಯಲ್ಲ, ದೇವರೇ ತಪ್ಪು ಮಾಡಿದರೆ ಅದನ್ನು ಹೇಳುವ ಒಂದು ಸಂಸ್ಕೃತಿ ಇರುವ ಹಿಂದೂ ಧರ್ಮದಲ್ಲಿ ನೋಡಪ್ಪ, ದೇವರಿಗೆ ನಾವು ಏಕವಚನದಲ್ಲಿ ಬಳಸ್ತೀವಿ. ಕೃಷ್ಣ ಬನ್ನಿ ಹೋಗಿ, ರಾಮ ಬನ್ನಿ ಹೋಗಿ, ರಾಮ ಬಾ ಅಂತ ಹೇಳ್ತಾರೆ. ನಾವು ಇದು ನಮ್ಮ ಸಂಸ್ಕೃತಿ ಅದು. ದೇವರನ್ನೇ ಏಕವಚನದಲ್ಲಿ ಬಳಸುವ ನಾವು ಒಬ್ಬ ವ್ಯಕ್ತಿ ಮಾಡಿದ ತಪ್ಪನ್ನು ಯಾಕೆ ಹೇಳಬಾರದು ಅಂತ ಹೇಳೋದನ್ನು ಈ ಗಾಂಧಿ ಹತ್ಯೆ ನಡೆದ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮೊದಲು ಏನು ನಡೀತು ಅಂತ ಘೋರ ಸತ್ಯಗಳನ್ನು ಸುಮಾರು 44 ಪುಸ್ತಕಗಳನ್ನು ಅಧ್ಯಯನ ಮಾಡಿ ಈ ನಾಟಕವನ್ನು ನಾನು ಸಿದ್ಧಪಡಿಸಿದ್ದೇನೆ. ಅದನ್ನು ಓದಲಿಕ್ಕೆ ಬಂದಿದ್ದೇನೆ. ಸುಮಾರು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ತರಬೇತಿ ನಡೆಯುತ್ತೆ. ಅಲ್ಲಿಂದ ಅಕ್ಟೋಬರ್ನಿಂದ ನಮ್ಮ ಪ್ರದರ್ಶನ ಪ್ರಾರಂಭ ಆಗುತ್ತೆ. ಪ್ರತಿ ವರ್ಷ ಒಂದು ಇಡೀ ರಾಜ್ಯಾದ್ಯಂತ ಒಂದು 50 ಪ್ರದರ್ಶನಗಳನ್ನು ಮಾಡೋ ಗುರಿ ಇದೆ. ನಮ್ಮ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆಗಿದೆ ಈ ಪ್ರಾಯೋಜನ ಮಾಡಲಿಕ್ಕೆ. ಇದು ನಮ್ಮ ಉದ್ದೇಶ. ಇದರಲ್ಲಿ ಗಾಂಧಿಯ ಬಗ್ಗೆ, ಆಗ ಸರ್ಕಾರದಲ್ಲಿದ್ದ ಜವಾಹರ್ಲಾಲ್ ನೆಹರು ಬಗ್ಗೆ, ಪಟೇಲರ ಬಗ್ಗೆ, ಮತ್ತು ಗಾಂಧಿಯನ್ನು ಹತ್ಯೆ ಮಾಡಿದ ನಾಥುರಾಮ್ ಗೋಡ್ಸೆ ಬಗ್ಗೆ, ಆತನ ಸಂಗಡಿಗರ ಬಗ್ಗೆ, ಮತ್ತು ಆ ಕಾಲಘಟ್ಟದಲ್ಲಿ 1948 ಜನವರಿ 30 ಕಾಲಘಟ್ಟದಲ್ಲಿ ಏನೇನು ನಡೆಯಿತು. ಒಂದೇ ಒಂದು ನಿಮಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ, ಗಾಂಧಿ ಹತ್ಯೆಯ ನಂತರ ಒಂದು ವಾರದಲ್ಲಿ 20,000 ಚಿತ್ಪಾವನ್ ಬ್ರಾಹ್ಮಣರನ್ನು ಮಹಾರಾಷ್ಟ್ರದಲ್ಲಿ ಹುಡುಕಿ ಕೊಲ್ಲಲಾಯಿತು. ಒಂದೇ ಒಂದು ಕ್ರಿಮಿನಲ್ ಕೇಸ್ ಆಗಲಿಲ್ಲ. ಆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯೂ ಇದ್ದರು, ದೇಶದ ಗೃಹ ಮಂತ್ರಿ ಪಟೇಲರಿದ್ದರು, ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ದರು. ಇಷ್ಟೆಲ್ಲ ಇದ್ದರು. ಗಾಂಧಿ ಹತ್ಯೆಯ ಮುಂದೆ 20,000 ಚಿತ್ಪಾವನ ಬ್ರಾಹ್ಮಣರ ಸಮಾಧಿ ಇದೆಯಲ್ಲ, ಅದಕ್ಕೆ ಸಮ ಅಂತ ಅವರು ಲೆಕ್ಕ ಕೊಟ್ಟುಬಿಟ್ರು. ಒಂದೇ ಒಂದು ಕ್ರಿಮಿನಲ್ ಕೇಸ್ ಆಗಿಲ್ಲ. ಇಂಥ ಘೋರ ಸತ್ಯಗಳಲ್ಲ. ಇಂದಿರಾ ಗಾಂಧಿ ಸತ್ತಾಗ ಅದೆಷ್ಟೋ ಸಿಖ್ಖರ ನರಹತ್ಯೆ ಆಯಿತು. ಹಾಗೆ ಎಲ್ಲರೂ ಸಾಯುವಾಗ ಉಳಿದವರೆಲ್ಲ ಸತ್ತು ಹೋಗ್ತಾರಲ್ಲ, ಅದಕ್ಕೆ ಕ್ರಿಮಿನಲ್ ಕೇಸು ಆಗೋದಿಲ್ಲ, ಏನೂ ಆಗೋದಿಲ್ಲ. ಇಂಥ ಇದರೆಲ್ಲ ನಾವು ತೆರೆದಿಡಬೇಕಾಗ್ತದೆ. ಮುಚ್ಚಿಟ್ಟ ಸತ್ಯಗಳನ್ನು ನಾವು ಬಿಚ್ಚಿಡಬೇಕಾಗ್ತದೆ. ಅಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈಗೇನು ಜೆನ್ಜಿ ಅಂತ ಇದೆ, ಮಿಲೇನಿಯಲ್ಸ್ ಅಂತ ಇದೆ. ಸೊ ಈ ಎರಡು ತಲೆಮಾರುಗಳೇನಿದೆ, ಇದು ಒಂದಕ್ಕೊಂದು ಸರಿಸಮಾನಾಗಿ ತೂಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದು ಒಂದು ಸಮಸ್ಯೆ ಏನೆಂದರೆ, ಈಗ ಅಲ್ಲ, ಈ ಜೆನ್ಸಿ ಅಂತ ಹೇಳ್ತಾರೆ, ಯುವ ಪೀಳಿಗೆ ಎಮರ್ಜೆನ್ಸಿಯ ನಂತರ ಹುಟ್ಟಿದವರು, ತುರ್ತು ಪರಿಸ್ಥಿತಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಕೊರೋನಾದಲ್ಲಿ ಬಂದ ರೋಗದ ಬಗ್ಗೆ ಮಾತ್ರ ಗೊತ್ತು. ಸುಖವಾಗಿ ಬದುಕಿದವರು, ಅವರು ನಿರುದ್ಯೋಗ ಅಂತ. ಈಗ ಏನು ಜಿರಳೆಗಳು ಅಂತ ಕಾಕ್ರೋಚದ್ದು ಬಂದಿದೆ, ಅದು ಜೆನ್ಸಿ. ಆ ಕಾಕ್ರೋಚ್ ಅವರು ಏನಂದರೆ, ಯಾವುದೇ ಪಕ್ಷದಿಂದ ನಮಗೆ ಆಗ್ತಾ ಇಲ್ಲ ಈಗ ಅಂಥೇಳಿ ಆ ಪಕ್ಷದವರೆಲ್ಲ ಸೇರಿಕೊಂಡು ಜಿರಳೆ ರೂಪದಲ್ಲಿ ಬರ್ತಾ ಇದ್ದಾರೆ. ಇವತ್ತು ಭಾರತವನ್ನು ಇಡೀ ವಿಶ್ವ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಇವರು ನೇಪಾಳ ಅಂತ ತಿಳ್ಕೊಂಡಿದ್ದಾರೆ. ಭಾರತ ನೇಪಾಳ ಅಲ್ಲ, ಭಾರತ ಶ್ರೀಲಂಕಾ ಅಲ್ಲ, ಭಾರತವೇ. ಭಾರತಕ್ಕಿಂತ ಅನೇಕ ಸಂತರು, ಋಷಿಮುನಿಗಳು ನಿರ್ಮಿಸಿದ ಈ ಪುಣ್ಯಕ್ಷೇತ್ರ ಇದು. ಇದಕ್ಕೆ ಇದರದೇ ಆದ ಶಕ್ತಿ ಇದೆ. ಅದಕ್ಕೆ ಭಾರತವನ್ನು ವಿಶ್ವಗುರು ಅಂತ ಹೇಳ್ತಾರೆ. ಹೀಗಿರುವಾಗ ಭಾರತಕ್ಕೆ ಈ ಜಿರಳೆಗಳು, ಈ ನೊಣಗಳು, ಈ ಮಿಡಿತೆಗಳು, ಇದೆಲ್ಲ ಜಿರಳೆ ಯಾವತ್ತೂ ಈ ಸಮಾಜಕ್ಕೆ ಒಳ್ಳೆಯದು ಮಾಡೋಕ್ಕೆ ಇರೋದಿಲ್ಲ, ಅದು ಕೆಟ್ಟದ್ದು ಮಾಡಲಿಕ್ಕೆ ಇರೋದು. ಕಿಚನಲ್ಲಿ ಜಿರಳೆ ಜಾಸ್ತಿ ಹೇಳಿದ್ರೆ ನಾವು ಹಿಟ್ಟಾಕಿ ಓಡಿಸ್ತೇವೆ. ಅದಕ್ಕೆ ಜಿರಳೆ ರೂಪದಲ್ಲೇ ಬರಬೇಕು. ಅವರಿಗೊಂದು ಒಳ್ಳೆಯ ಸಂಕೇತ ಸಿಗಲಿಲ್ವೇ ಒಳ್ಳೆಯದು ಮಾಡಲಿಕ್ಕೆ? ಹಾವಿನ ರೂಪದಲ್ಲಿ ಆದರೂ ಬರ್ಬೋದಾಗಿತ್ತು. ಹಾವು ಈ ಕಪ್ಪೆಗಳು ಬೆಳೆಗಳಿಗೆಲ್ಲ ನಾಶ ಮಾಡೋದನ್ನೆಲ್ಲ ತಿಂದು ರೈತನ ಗೆಳೆಯ ಹಾವು ಅಂತ ಹೇಳ್ತಾರೆ. ಇವರು ಬಂದಿರೋದು ಜಿರಳೆ ರೂಪದಲ್ಲಿ, ಅಂದರೆ ಅನಾಹುತಕಾರಿಗಳನ್ನು ಮಾಡಲಿಕ್ಕೆ. ಅದೆಲ್ಲ ಜೇನು ಪ್ರಾಡಕ್ಟಿನ ಬೀಜಗಳು. ಅದು ಎಲ್ಲ ಜನಕ್ಕೂ ಗೊತ್ತಾಗಿದೆ. ಅದೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ. ಈಗ ನಮ್ಮ ಭಾರತದಲ್ಲಿರುವಷ್ಟು ಸ್ವಾತಂತ್ರ್ಯ ಎಲ್ಲರಿಗೂ, ಇನ್ಕ್ಲೂಡಿಂಗ್ ಮುಸಲ್ಮಾನರಿಗೆ ಭಾರತದಲ್ಲಿರುವಷ್ಟು ಸ್ವಾತಂತ್ರ್ಯ ಬೇರೆ ದೇಶದಲ್ಲಿಲ್ಲ, ಅವರ ಇಸ್ಲಾಂ ಕಂಟ್ರಿಯಲ್ಲಿ ಇಲ್ಲ. ಇಂಥ ಒಂದು ದೇಶ ನಾವು ದೇವರನ್ನು ಕೂಡ ಎಷ್ಟು ಮೊನ್ನೆ ರಾಮನನ್ನೇ ಬೈತಾ ಇದ್ದ ಅವನೊಬ್ಬ ಭಗವಾನ್ ಅಂತ ಹೆಸರಿರೋನು. ಅದಕ್ಕೂ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ, ಯಾರನ್ನು ಬೈಯಲಿಕ್ಕೆ, ಯಾರನ್ನು ಟೀಕೆ ಮಾಡಲಿಕ್ಕೆ. ಅಂಥ ದೇಶದಲ್ಲಿದ್ದೇವೆ. ಒಳ್ಳೆಯ ದೇಶ ಇದು. ಇದನ್ನು ಹಾಳು ಮಾಡಲಿಕ್ಕೆ ಜಿರಳೆ ಅಪ್ಪಂದಿರು ಬಂದರೆ ಆಗಲ್ಲ. ಇದು ದೇಶವೇ. ಬರಹಗಾರರು, ನಿರ್ದೇಶಕರು, ನಾಟಕಕಾರರು ನೀವು. ಸೊ ಮುಂದಿನ ಪೀಳಿಗೆ ನಿಮ್ಮ ಒಂದು ಸಂತತಿಯನ್ನು ಅನ್ವಯಿಸಬೇಕು ಅಥವಾ ನಿಮ್ಮ ಹೆಜ್ಜೆಗಳನ್ನು ಆ ಹೆಜ್ಜೆಗಳ ಮೇಲೆ ನಡಿಬೇಕು ಅಂತಂದರೆ ಅವರ ಶಿಸ್ತು ಪಾಲನೆ ಯಾವ ರೀತಿ ಇದೆ? ನೋಡಿ, ನಾನು ಹೇಳೋದು, ನಮ್ಮ ಪಠ್ಯ ಅವರನ್ನು ನಾಶಗೊಳಿಸಿದೆ.
ಈಗ ನಾವು ಯಾವುದನ್ನು ಓದಿಕೊಂಡು ಬಂದಿದ್ದೇವೆ ಅಂತೇಳಿ ನಮ್ಮ ಪಠ್ಯ ನಿರ್ವೀರ್ಯ ಪಠ್ಯಗಳನ್ನು ಕೊಟ್ಟಿದೆ. ನಮ್ಮ ವೀರರ ನೋಡಿ, ಗುಪ್ತರ ಕಾಲದ ಪಾಠ ಎಲ್ಲಿದೆ? ಗುಪ್ತರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಚಾಣಕ್ಯ ಅಂತೇಳೋ ಒಬ್ಬ ಪ್ರೊಫೆಸರ್ ಇದ್ದ. ಅವನು ಪ್ರೊಫೆಸರ್. ಆಗ ನಳಂದ ವಿಶ್ವವಿದ್ಯಾಲಯ ಇತ್ತು. 10,000 ವಿದ್ಯಾರ್ಥಿಗಳು ಆ ನಳಂದ ವಿಶ್ವವಿದ್ಯಾಲಯ ಓದ್ತಿದ್ರಂತೆ. ಯಾವಾಗ ಅದು? ಕ್ರಿಸ್ತಶಕ 400ರ ಕಾಲಘಟ್ಟದದು. ಆ ನಳಂದ ವಿಶ್ವವಿದ್ಯಾಲಯದ ಕಾಲದಲ್ಲಿ 5 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಪ್ರೊಫೆಸರ್ ಇದ್ದ. ಈ ಚಾಣಕ್ಯ ಕೂಡ ಒಬ್ಬ ಪ್ರೊಫೆಸರ್. ಅಂಥ ಇತಿಹಾಸವನ್ನು ನಾವು ಎಲ್ಲಿ ಬೋಧಿಸಿದ್ದೇವೆ? ನಾವು ಬೋಧಿಸಿದ್ದು ಯಾವುದೆಂದರೆ ತುಘಲಕ್, ಗೋರಿ, ಅಕ್ಬರ, ಹುಮಾಯೂನ, ಇಂಥದ್ದಲ್ವಾ, ಬಾಬರ್, ಇಂಥ ಕಥೆಗಳನ್ನ ಓದಿಸಿ ನಮ್ಮ ಸಂಸ್ಕೃತಿಯನ್ನು ಹಾಳುಗೆಡೆಯುವುದಲ್ವಾ? ಕಾಲ ಮಿಂಚಿಲ್ಲ, ಸಮಯ ಇದೆ. ನನಗೂ 64 ವಯಸ್ಸು. ನಾವೇನು ಇನ್ನೂ 64 ವರ್ಷ ಬದುಕೋದಿಲ್ಲ. ಇನ್ನೊಂದು ನನ್ನ ಸ್ಟ್ರೆಂತ್ ಒಂದು 10 ವರ್ಷ ಇರ್ಬೋದೇನೋ. ಆ 10 ವರ್ಷದಲ್ಲಿ 10 ವರ್ಷಕ್ಕೆ ಯಾಕೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು? ಅಗತ್ಯ ಇಲ್ಲಲ್ಲ. 10 ವರ್ಷಕ್ಕೆ ಏನು ನನಗೆ ಸಿಕ್ಕಾಪಟ್ಟೆ ತಿನ್ನೋಕ್ಕೆ ಆಗ್ತದಾ? ತಿಂದರೆ ಶುಗರ್ ಬರ್ಬೋದು ಅಲ್ವಾ? ಅಥವಾ ಹುಡುಗರು ಹಾರಿದ್ರು ಅಂತೇಳಿ ನನಗೆ ಹಾರೋಕ್ಕಾಗತ್ತಾ? ಆಗಲ್ಲ. ನಮಗೆ ಒಂದೇ ಒಂದು ನಮ್ಮ ಅಜೆಂಡಾ, ನೇಷನ್ ಫಸ್ಟ್ ಅಷ್ಟೇ. ನಮಸ್ತೆ.